ಹಾಯ್ ಡಿಯರ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮ್ ವಿತ್ ಲವ್. ಎಲ್ಲರೂ ಸಂತೋಷವಾಗಿ ಆರೋಗ್ಯವಾಗಿದ್ದೀರಾ ಅಂತ ನಂಬ್ತೀನಿ. ಮಾರ್ನಿಂಗ್ ರೂಟೀನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಸ್ಬೆಂಡ್ ಲಂಚ್ ಬಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಇವತ್ತು ವೀಟ್ ನಾನ್ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಬೌಲಿಗೆ 1 ಕಪ್ ಗೋಧಿ ಹಿಟ್ಟು, 1 ಸ್ಪೂನ್ ಸಕ್ಕರೆ, 1 ಸ್ಪೂನ್ ಬೇಕಿಂಗ್ ಪೌಡರ್ ಹಾಗೂ ಅರ್ಧ ಸ್ಪೂನ್ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು 3ರಿಂದ 4 ಸ್ಪೂನು ಮೊಸರು ಹಾಕ್ಕೊಂಡು ಫಸ್ಟು ಇಂಗ್ರೀಡಿಯೆಂಟ್ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊಸರು ಜೊತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೋಬೇಕು. ಹಿಟ್ಟನ್ನು ಚೆನ್ನಾಗಿ ನಾದಬೇಕು. ಎಷ್ಟು ಸಾಫ್ಟಾಗಿ ನಾದ್ತೀವೋ ನಾನ್ ಬಂದುಬಿಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ನಾದಾದಮೇಲೆ ಇದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ನಾದಬೇಕು. ಎಣ್ಣೆ ಹಾಕಿದ್ಮೇಲೆ ಈಗ ಮತ್ತೆ ಒಂದು 3 ನಿಮಿಷ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳೋಣ. ಈಗ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿದೆ. ಇದ್ರ ಮೇಲೆ 1 ಸ್ಪೂನ್ ಎಣ್ಣೆ ಹಾಕಿ ಇದನ್ನು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡೋಣ. ಹಿಟ್ಟು ನೆಂದಷ್ಟು ನಾನ್ ಬಂದುಬಿಟ್ಟು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ಸಾಫ್ಟಾಗೂ ಇರುತ್ತೆ. ಅದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟು ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ತುಂಬ ಈಸಿಯಾಗಿ ಗೀ ರೈಸ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತೇಳಿ. ಒಂದು ಬೌಲಿಗೆ ನಾನು 1 ಕಪ್ ಬಾಸ್ಮತಿ ರೈಸ್ ತೊಗೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ವಾಶ್ ಮಾಡಿ ಒಂದು 20 ಮಿನಿಟ್ಸ್ ಇದನ್ನು ನೀರಲ್ಲಿ ನೆನೆಯೋಕ್ಕೆ ಬಿಡಬೇಕು. ಗೀ ರೈಸ್ಗೆ ಸ್ವಲ್ಪ ಡ್ರೈ ಮಸಾಲ ಪೌಡರ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು 10 ಕಾಳುಮೆಣಸು, 3ರಿಂದ 4 ಚಕ್ಕೆ, ಒಂದು 4 ಲವಂಗ, 2 ಏಲಕ್ಕಿ ತೊಗೊಳ್ತಾ ಇದ್ದೀನಿ. ಏಲಕ್ಕಿನ ಸಿಪ್ಪೆ ತೆಗೆದು ಬರೀ ಬೀಜ ಮಾತ್ರ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕುಟ್ಟಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಪೌಡ್ರ್ ಅದೇ ಸಾಕು. ಒಂದು ಕುಕ್ಕರ್ ತೊಗೊಳ್ತಾ ಇದ್ದೀನಿ. ಇದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಎರಡನ್ನೂ ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಗೋಡಂಬಿ ದ್ರಾಕ್ಷಿ ಹಾಕ್ಕೋಬೋದು. ಸೊ ಗೋಡಂಬಿ ಫ್ರೈ ಆಗಿದೆ. ನೆಕ್ಸ್ಟು ನಾನು ದ್ರಾಕ್ಷಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಹೋಲ್ ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 4ರಿಂದ 5 ಕಾಳುಮೆಣಸು, 2 ಚಕ್ಕೆ, 2 ಲವಂಗ, 2 ಏಲಕ್ಕಿ ಹಾಗೂ 1 ಬೇ ಲೀಫು. ಇಲ್ಲಿ ನಾನು ಸ್ವಲ್ಪ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿನ ಜಜ್ಜಿ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾವು ಆಲ್ರೆಡಿ ಕುಟ್ಟಿದ್ದೀವಲ್ಲ ಮಸಾಲ ಪೌಡರ್, ಅದನ್ನು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಈರುಳ್ಳಿ ಏನೂ ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ಡೈರೆಕ್ಟಾಗಿ ನೀರಿನಲ್ಲಿ ನೆನೆಸಿರೋ ಬಾಸ್ಮತಿ ರೈಸ್ ಹಾಕ್ಕೊಂಡು ಅದನ್ನು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಾದಮೇಲೆ ಇದಕ್ಕೆ 1 ಕಪ್ ಅಕ್ಕಿಗೆ ನಾನು 1.5 ಕಪ್ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರಲ್ಲಿ 2 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಇದು ಕುಕ್ ಆಗೋಷ್ಟರೊಳಗೆ ಒಂದು ಸಿಂಪಲ್ ಆಗಿರೋ ಪನ್ನೀರ್ ಕುರ್ಮಾ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇದಕ್ಕೆ 2 ಈರುಳ್ಳಿ, 2 ಟೊಮೊಟೊ, 2 ಹಸಿಮೆಣಸಿನ್ಕಾಯಿ, 4ರಿಂದ 5 ಗೋಡಂಬಿ, 1 ಇಂಚ್ ಶುಂಠಿ ಹಾಗೂ 1 ಗೆಡ್ಡೆ ಬೆಳ್ಳುಳ್ಳಿ ಬೇಕು. ಕುಕ್ಕರಿಗೆ 2 ವಿಷಲ್ ಕೂಗಾಗಿದೆ. ಈಗ ನೆಕ್ಸ್ಟು ಪನ್ನೀರ್ ಕುರ್ಮಾ ರೆಡಿ ಮಾಡ್ಕೊಳ್ಳೋಣ. ಇದು ತುಂಬಾ ಈಸಿ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಕಡಾಯಿಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು 2 ಕಟ್ ಮಾಡಿಟ್ಟಿರೋ ಈರುಳ್ಳಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಹಾಗೂ ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡಬೇಕು. ಇದೆಲ್ಲದೂ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಟಿರೋ 2 ಟೊಮೊಟೊನ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ತಣ್ಣಗಾಗಕ್ಕೆ ಬಿಡೋಣ. ಕುಕ್ಕರ್ ಪ್ರೆಷರ್ ಹೋಗಿದೆ. ರೈಸ್ ಹೇಗೆ ಬಂದಿದೆ ಅಂತ ನೋಡೋಣ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ರೈಸು ತುಂಬಾ ಉಡಿ ಉಡಿಯಾಗಿ ಬಂದಿದೆ. ಈಗ ಇದಕ್ಕೆ ನಾವು ಫ್ರೈ ಮಾಡಿಟ್ಕೊಂಡಿರೋ ಗೋಡಂಬಿ ದ್ರಾಕ್ಷಿನ ಆ್ಯಡ್ ಮಾಡ್ಕೊಳ್ಳೋಣ. ಗಾರ್ನಿಷಿಂಗಿಗೆ ಸಣ್ಣದಾಗಿ ಕಟ್ ಮಾಡಿಟ್ಟಿರೋ ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬಾ ಈಸಿ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ. ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ. ಇದು ಮನೇಲಿ ನೀವು ಟ್ರೈ ಮಾಡ್ಬೋದು. ಸಿಂಪಲಾಗಿ ಕ್ವಿಕ್ಕಾಗಿ ರೆಡಿ ಮಾಡೋಂಥ ರೆಸಿಪಿ ಇದು. ಗೀ ರೈಸ್ ರೆಡಿ ಆಯಿತು. ನೆಕ್ಸ್ಟು ಪನ್ನೀರ್ಗೆ ಫ್ರೈ ಮಾಡಿಟ್ಟಿರೋ ಈರುಳ್ಳಿ ಟೊಮೊಟೊನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದು ತಣ್ಣಗಾದ್ಮೇಲೆ ಅದನ್ನು ಸಾಫ್ಟ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಒಂದು ಕಡಾಯಿಗೆ 1 ಸ್ಪೂನ್ ಎಣ್ಣೆ ಹಾಗೂ 1 ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಬೇಡ ಅಂದರೆ ಬೆಣ್ಣೆನೂ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ 2 ಬೇ ಲೀಫ್, 2 ಲವಂಗ, 2 ಚಕ್ಕೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮಸಾಲ ಫ್ರೈ ಆದಮೇಲೆ ನಾನು ಗ್ರೈಂಡ್ ಮಾಡಿಟ್ಟಿರೋ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಂದು 4 ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ಲೋ ಫ್ಲೇಮಲ್ಲಿ. ಚೆನ್ನಾಗಿ ಫ್ರೈ ಆದಮೇಲೆ 1 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ ಹಾಗೂ 1 ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೋಡಿಕೊಂಡು ನಾವು ನೀರು ಆ್ಯಡ್ ಮಾಡ್ಕೋಬೇಕು. ನೀರು ಆ್ಯಡ್ ಮಾಡಿ ಮಸಾಲ ಒಂದು ಕುದಿ ಬಂದಮೇಲೆ ಇದಕ್ಕೆ ನಾನು ಸ್ವಲ್ಪ ಕಸ್ತೂರಿ ಮೇಥಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 2 ಮಿನಿಟ್ಸ್ ಚೆನ್ನಾಗಿ ಕುಕ್ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡ್ತಾ ಇದ್ದೀನಿ. ಮನೇಲೇ ಡೈಲಿ ಸ್ವಲ್ಪ ಹಾಲಿನ ಕೆನೆನ ಎತ್ತಿಡ್ತಾ ಇದ್ದೆ, ಸೊ ಅದನ್ನೇ ಒಂದು 2 ಸ್ಪೂನ್ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ 1 ಸ್ಪೂನ್ ಸಕ್ಕರೆ ಆ್ಯಡ್ ಮಾಡ್ತಾ ಇದ್ದೀನಿ. ಟೊಮೊಟೊ ಆ್ಯಡ್ ಮಾಡಿದ್ದೀವಿ. ಹುಳಿನ ಬ್ಯಾಲೆನ್ಸ್ ಮಾಡೋದಕ್ಕೆ ನಾವು ಶುಗರ್ ಆ್ಯಡ್ ಮಾಡ್ತೀವಿ. ಶುಗರ್ ಬದಲು ಸಬ್ಸ್ಟಿಟ್ಯೂಟಾಗಿ ನೀವು ಜೇನುತುಪ್ಪ ಇಲ್ಲಾಂದರೆ 1 ಸ್ಪೂನು ಕೆಚಪ್ಪನ್ನು ಆ್ಯಡ್ ಮಾಡ್ಕೋಬೋದು. ಗ್ರೇವಿ ಎಣ್ಣೆ ಬಿಟ್ಕೊಂಡಿದೆ. ಈ ಟೈಮಲ್ಲಿ ನಾನು ಪನ್ನೀರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರೆಲ್ಲ ಆ್ಯಡ್ ಮಾಡಿದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸು ಸ್ಲೋ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡೋಣ. ಫ್ಲೇವರು ಗ್ರೇವಿನಲ್ಲಿ ಅಬ್ಸರ್ವ್ ಆಗೋ ತನಕ ಇದನ್ನು ಕುಕ್ ಮಾಡೋಣ.
ಕುರ್ಮಾ ರೆಡಿ ಆಗಿದೆ. ಗಾರ್ನಿಷಿಗೆ ಒಂದು ಪನ್ನೀರ್ ಕ್ಯೂಬ್ ತೊಗೊಂಡು ಗ್ರೇಟ್ ಮಾಡ್ತಾ ಇದ್ದೀನಿ. ಟೇಸ್ಟಿಯಾಗಿರೋ ಪನ್ನೀರ್ ಕುರ್ಮಾ ರೆಡಿ ಆಗಿದೆ. ಹಿಟ್ಟು ಚೆನ್ನಾಗಿ ನೆಂದಿದೆ. ಬನ್ನಿ ಈಗ ವೀಟ್ ನಾನ್ ರೆಡಿ ಮಾಡ್ಕೊಳ್ಳೋಣ. 1-2 ಮಿನಿಟ್ಸ್ ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ. ಹಿಟ್ಟು ತುಂಬಾ ಸಾಫ್ಟ್ ಆಗಿದೆ. ಇದು ಚಪಾತಿಗಿನ ಸ್ವಲ್ಪ ತಿಕ್ಕಾಗಿ ನಾವು ಇದನ್ನು ಉಜ್ಕೋಬೇಕು. ಚಪಾತಿ ಥರ ರೆಡಿ ಮಾಡ್ಕೊಳ್ಳೋಣ. ತಿಕ್ನೆಸ್ ಇಷ್ಟಿದ್ರೆ ಸಾಕು. ನಾನು ಒಂದು ಸೈಡು ಸ್ವಲ್ಪ ನೀರು ಹಾಕಿ ಉರಿಸ್ಕೊಳ್ತಾ ಇದ್ದೀನಿ ಲೈಟಾಗಿ. ಯಾಕಂದರೆ ಇದು ಬಂದುಬಿಟ್ಟು ತವಾಗೆ ಅಂಟ್ಕೊಳ್ಳಿ ಅಂತೇಳಿ. ತವ ಹೀಟ್ ಆಗಿದೆ. ಹಚ್ಚಿರೋ ಸೈಡು ಕೆಳಗೆ ಹೋಗಲಿ. ಈಗ ನೋಡಿ ಕುಕ್ಕಾಗಿ ಬರ್ತಾ ಇದೆ. ಬಬಲ್ಸ್ ಎಲ್ಲ ಬರ್ತಾ ಇದೆ ಚೆನ್ನಾಗಿ. ಇದು ಚೆನ್ನಾಗಿ ಒಂದು ಸೈಡ್ ಕುಕ್ ಆದಮೇಲೆ ನಾವು ತವಾನ ಫ್ಲಿಪ್ ಮಾಡಿ ಇನ್ನೊಂದು ಸೈಡು ಕುಕ್ ಮಾಡ್ಕೋಬೋದು. ಈ ಥರ ಕುಕ್ ಮಾಡಿಕೊಂಡ್ರೆ ಸೇಮ್ ನಮಗೆ ತಂದೂರಿಯಲ್ಲಿ ಮಾಡಿದೋ ಹಾಗೆ ಇರುತ್ತೆ. ನಿಮ್ಗೆ ಆ ಥರ ಕಷ್ಟ ಅನಿಸಿದ್ರು ಈ ಥರ ಬೇಕಾದ್ರೆ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಹಾಕಿ ಕುಕ್ ಮಾಡ್ಕೋಬೋದು. ಕುಕ್ ಆದಮೇಲೆ ಸ್ವಲ್ಪ ತುಪ್ಪನ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಹೆಲ್ದಿಯಾಗಿರೋ ವೀಟ್ ನಾನ್ ರೆಡಿ ಆಗಿದೆ. ಸ್ನ್ಯಾಕ್ಸಿಗೆ ನಾನು ದಾಳಿಂಬೆ ಹಣ್ಣು ಕೊಟ್ಟು ಕಳ್ಸೋಣ ಅಂತ ಹೇಳಿ ದಾಳಿಂಬೆ ಹಣ್ಣನ್ನು ಬಿಡಿಸ್ಕೊಳ್ತಾ ಇದ್ದೀನಿ. ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋಣ. ಪನ್ನೀರ್ ಕುರ್ಮಾ, ಗೋಧಿ ಹಿಟ್ಟಿಂದ ಮಾಡಿರೋ ನಾನ್, ಸ್ನ್ಯಾಕ್ಸಿಗೆ ಸ್ವಲ್ಪ ದಾಳಿಂಬೆ ಹಣ್ಣು ಹಾಗೂ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿರೋ ಅಂತಹ ಗೀ ರೈಸ್ ಮತ್ತು ನಾನಿಗೆ ನಾನು ಪನ್ನೀರ್ ಕುರ್ಮಾನೇ ಕೊಡ್ತಾಯಿದ್ದೀನಿ. ಎರಡಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿ. ಲಂಚ್ ಬಾಕ್ಸ್ ರೆಡಿ ಮಾಡೋದಕ್ಕೆ ನನಗೆ ಅರೌಂಡ್ 1 ಗಂಟೆ ಟೈಮ್ ಬೇಕಾಯಿತು. ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿ ಹಸ್ಬೆಂಡ್ಗೆ ಆಫೀಸಿಗೆ ಕಳಿಸಾಯಿತು. ಕಿಚನೆಲ್ಲ ಮೆಸ್ ಆಗಿತ್ತು, ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡಾಯಿತು. ಇವತ್ತಿನ ಟಿಪ್ಸ್ ಆಫ್ ದ ಡೇ ನೋಡೋಣ. ಬೆಳ್ಳುಳ್ಳಿ ಸುಲಿಯೋದು ತುಂಬಾ ಕಷ್ಟ ಆಗಿರುತ್ತೆ. ಇದಕ್ಕೊಂದು ಈಸಿ ಮೆಥಡ್ ಅಂದರೆ ಬೆಳ್ಳುಳ್ಳಿ ಎಸಳನ್ನೆಲ್ಲ ಬಿಡಿಸ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕಿ ಅದು ಚೆನ್ನಾಗಿ ಎಲ್ಲ ಕಡೆ ಅಪ್ಲೈ ಆಗೋ ಹಾಗೆ ಮಾಡಬೇಕು. ಚೆನ್ನಾಗಿ ಅದು ಎಲ್ಲ ಕಡೆ ಅಪ್ಲೈ ಆದಾದಮೇಲೆ ಇದನ್ನು ಒಂದು 5 ನಿಮಿಷ ಬಿಸಿಲಿಗೆ ಇಡಬೇಕು. ತುಂಬ ಹೊತ್ತು ಬೇಡ, ಒಂದು 5 ನಿಮಿಷ ಇದನ್ನು ಬಿಸಿಲಿಗೆ ಇಟ್ಟರೆ ಸಾಕು. 5 ನಿಮಿಷ ಆಗಿದೆ. ಈಗ ನೋಡಿ ಸಿಪ್ಪೆಲ್ಲ ಎಷ್ಟು ಈಸಿಯಾಗಿ ಬರ್ತಿದೆ. ಒಂದು ಕೈಯಲ್ಲೇ ಪುಡಿ ಮಾಡಿದ್ರೆ ಸಿಪ್ಪೆ ಎಲ್ಲ ಬರ್ತಾಯಿದೆ. ನೀವು ಬೇಗ ಸಿಪ್ಪೆನ ಬಿಡಿಸ್ಕೋಬೋದು ಈ ಥರ ಮಾಡಿದ್ರೆ. ಬಾಣಲೆಯಲ್ಲಿ ಹಾಕಿ ಫ್ರೈ ಮಾಡಿದ್ರೆ ಶುಂಠಿ ಬೆಳ್ಳುಳ್ಳಿ ಟೇಸ್ಟ್ ಬಂದುಬಿಟ್ಟು ಚೇಂಜ್ ಆಗುತ್ತೆ. ಯಾಕಂದರೆ ಬೆಳ್ಳುಳ್ಳಿ ಕುಕ್ ಆಗಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.